Good morning, dear students. This is Nagendrababu R, Sarvam Visheshaya Industrial Training Institute, CV Campus, Chikballapur. Today we study about material science in workshop calculation and science. ಇದರಲ್ಲಿ ಆಲ್ರೆಡಿ ನಾವು 2 ಕ್ಲಾಸಲ್ಲೂ ನಾನು ನಿಮಗೆ ಮೆಟೀರಿಯಲ್ಸ್ ಬಗ್ಗೆ ಅದರ ಪ್ರಾಪರ್ಟೀಸು ಅನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಟುಡೇ ವಿ ಸ್ಟಡಿ ಅಬೌಟ್ ಮೆಟೀರಿಯಲ್ ಸೈನ್ಸ್ ಪಾರ್ಟ್ 3. Iron. What is meant by iron? Iron is a chemical element with the symbol Fe ಅಂತ ಕರಿತೀವಿ. ಐರನ್ ಅನ್ನೋದು ಒಂದು ಕೆಮಿಕಲ್ ಎಲಿಮೆಂಟ್ ವಿತ್ ದ ಸಿಂಬಲ್ Fe. Iron is obtained from mines. This is not pure because it contains other materials besides iron such as oxygen, sulfur, etc. ಅಂದರೆ ಈ ಐರನ್ ಅನ್ನೋದು ನಮಗೆ ಡೀಪೆಸ್ಟ್ ಪ್ಲೇಸಸ್ ಆಫ್ ದ ಅರ್ಥಲ್ಲಿ ಸಿಗುತ್ತೆ. ನಾವೆಲ್ಲ ಕೇಳಿರ್ತೀರ, ಬಳ್ಳಾರಿಯ ಗಣಿ ಧಣಿಗಳು ಎಲ್ಲ ಹೇಳ್ತಾ ಇದ್ವಿ. ಅದಕ್ಕೂ ಮುಂಚೆ, ಬಳ್ಳಾರಿಗಿನ ಮುಂಚೆ ನಮ್ಮ ಕೋಲಾರ ಏನಕ್ಕೆ ಫೇಮಸ್ಸು? ಚಿನ್ನಕ್ಕೆ ಫೇಮಸ್ಸು. ಅದು ಒಂದು ಅರ್ಥದಲ್ಲಿ ಸಿಕ್ಕುವಂಥ ಒಂದು ಪ್ರಿಷಿಯಸ್ ಮೆಟಲ್. ಐರನ್ನು ಯಥೇಚ್ಛವಾಗಿ ಸಿಗ್ತಾ ಇದೆ. ಇದರ ಜೊತೆಗೆ ಏನು ಸಿಗುತ್ತೆ? ಐರನ್ ಜೊತೆಗೆ ಆಕ್ಸಿಜನ್ನು, ಸಲ್ಫರು ಎಲ್ಲನೂ ಮಿಕ್ಸ್ ಆಗಿರ್ತದೆ. ಈ ಐರನ್ನ ನಾವು ಯಾವ ಥರ ಮಾಡಿಫೈ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಿ? ಈ ಐರನ್ ಓರ್ಸು ಯಾವ್ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂದರೆ ಹೆಮಟೈಟ್, ಮೆಗ್ನೆಟೈಟ್, ಲಿಮೋನೈಟ್, ಸಿಡ್ರೈಟ್, ಪೈರೇಟ್. ನೀವು ಆಲ್ರೆಡಿ ಕೇಳಿರ್ಬೋದು. ಅಲ್ಯೂಮಿನಿಯಂ ಓರ್ಗೆ ಕ್ವಶನ್ಸ್ ನಾವು ಕೇಳ್ತಾ ಇರ್ತೀವಿ, ಅದನ್ನು ಬಾಕ್ಸೈಟಲ್ಲಿ ಮಾಡಿರ್ತೀವಿ ಅಂತ ಹೇಳಿರ್ತೀವಿ. ಈ ಐರನ್ ಓರ್ ಬಂದುಬಿಟ್ಟು ಹೆಮಟೈಟ್, ಮೆಗ್ನೆಟೈಟ್ ಆ್ಯಂಡ್ ಲಿಮೋನೈಟ್, ಸಿಡ್ರೈಟ್ ಆ್ಯಂಡ್ ಪೈರೇಟ್ ಈ ರೂಪದಲ್ಲಿ ನಮಗೆ ಸಿಗುತ್ತೆ. ಕ್ಲಾಸಿಫಿಕೇಷನ್ ಆಫ್ ಐರನ್. ಈ ಐರನ್ನ ಯಾವ ಥರ ಕ್ಲಾಸಿಫೈ ಮಾಡಿದ್ವಿ ಅಂದರೆ 3 ಥರ ಕ್ಲಾಸಿಫೈ ಮಾಡ್ಕೊಂಡ್ವಿ. ಒಂದು ಕ್ಯಾಸ್ಟ್ ಐರನ್, ಸೆಕೆಂಡ್ ಒನ್ ಈಸ್ ರಾಟ್ ಐರನ್, ಥರ್ಡ್ ಒನ್ ಈಸ್ ಸ್ಟೀಲ್. ವಾಟ್ ಈಸ್ ಮೆಂಟ್ ಬೈ ಕ್ಯಾಸ್ಟ್ ಐರನ್? ಇಟ್ ಈಸ್ ಮೇಡ್ ಔಟ್ ಆಫ್ ಪಿಗ್ ಐರನ್. ಇದನ್ನು ಪಿಗ್ ಐರನ್ನಿಂದ ಒಂದು ಮೆಟಲಿಂದ ಮಾಡ್ತೀವಿ. ಇಟ್ ಕನ್ಸಿಸ್ಟ್ ಆಫ್ 2 to 4% ಆಫ್ ಕಾರ್ಬನ್ ಇರ್ತದೆ. ಆಮೇಲೆ ಕ್ಯಾಸ್ಟ್ ಐರನ್ ಈಸ್ ಒಬ್ಟೈನ್ಡ್ ಬೈ ಪ್ಯೂರಿಫೈರಿಂಗ್ ಪಿಗ್ ಐರನ್ ಬೈ ಮೆಲ್ಟಿಂಗ್ ಇಟ್ ಇನ್ ಎ ಕುಪೋಲೋ ಫರ್ನೆಸ್. ಈ ಕುಪೋಲೋ ಫರ್ನೆಸ್ಸಲ್ಲಿ ನಾವು ಈ ಕ್ಯಾಸ್ಟ್ ಐರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಕ್ಯಾಸ್ಟ್ ಐರನ್ ಪ್ರಾಪರ್ಟೀಸ್ ಏನು ಅಂದರೆ ತುಂಬ ಗಟ್ಟಿ ಆ್ಯಂಡ್ ಅದೇ ಥರನೇ ಈಸಿಯಾಗಿ ಒಡೆದೋಗೋದು, ಹಾರ್ಡ್ ಆ್ಯಂಡ್ ಬ್ರಿಟಲ್. ನಾವು ಇದನ್ನು ಪ್ರಾಪರ್ಟೀಸಲ್ಲಿ ಹೇಳಿದ್ದೀವಿ. ಅದರಲ್ಲಿ ಕ್ಯಾಸ್ಟ್ ಐರನ್ನಲ್ಲಿ ಇದು ತುಂಬ ಗಟ್ಟಿ ಇರ್ತದೆ, ಅದೇ ಥರನೇ ತುಂಬ ಬ್ರಿಟಲ್ ಅಂದರೆ ಈಸಿಯಾಗಿ ಬ್ರೇಕಪ್ ಆಗ್ತದೆ. ಇಟ್ ಕೆನಾಟ್ ಬಿ ಫೋರ್ಜ್ಡ್. ಇದನ್ನು ನಾವು ಕುಲುಮೆ ಕೆಲಸಗಳಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ಇದನ್ನು ನಾವು ಫೋರ್ಜಿಂಗಲ್ಲಿ ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನು ಬರೀ ಕ್ಯಾಸ್ಟಿಂಗಲ್ಲಿ ಮಾಡ್ಕೋಬೇಕಾಗ್ತದೆ, ಅಂದರೆ ಅಚ್ಚುಗಳಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಟ್ ಕೆನಾಟ್ ಬಿ ಮ್ಯಾಗ್ನೆಟೈಸ್ಡ್. ಇದನ್ನು ನಾವು ಮ್ಯಾಗ್ನೆಟ್ಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ಎಲಾಸ್ಟಿಸಿಟಿ ಈಸ್ ಲೆಸ್. ಅಂದರೆ ಇದನ್ನು ನಾವು ಯಾವುದೇ ಒಂದು ಯೂನಿಟ್ ಟೆಸ್ಟಿಂಗ್ ಮಿಷನಲ್ಲಿ ಹಾಕಿ ನಾವು ಲೋಡ್ ಕೊಟ್ಟು ಎಳೆದಾಗ ಇದರ ಎಲಾಸ್ಟಿಸಿಟಿ ತುಂಬ ಕಡಿಮೆ ಇರ್ತದೆ. ಬಟ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಲೋಡ್ಸ್ ಆ್ಯಂಡ್ ಶಾಕ್ಸ್. ನಾವೆಲ್ಲಾದರೂ ನೋಡ್ತಾ ಇರ್ತೀವಿ, ಎಲ್ಲಿ ಎಸ್ಪೆಷಲಿ ಈ ಮೋರಿಗಳ ಮೇಲೆಲ್ಲನೂ ಏನು ಮಾಡ್ತಾಯಿದ್ರು, ಮೊದಲು ಈ ಕಬ್ಬಿಣದ್ದು ಪೈಪುಗಳು, ಈ ಥರದ್ದು ಹ್ಯಾಲೋ ಪೀಸಸ್ಸು ನೀರು ಬಂದರೆ ಒಳಗಡೆ ಹೋಗೋದಕ್ಕೆ, ಅದೇ ಥರ ಸ್ಮೆಲ್ ಔಟ್ ಆಗೋದಕ್ಕೆ ಮೊದಲು ಎಲ್ಲ ಆಗ್ತಾಯಿದ್ರು. ಈ ಥರ ಲೋಡ್ ಶಾಕ್ಸ್, ಇದ್ರ ಮೇಲೆ ಒಂದು ಲಾರಿ ಹೋಗಲಿ 10 ಟನ್ 15 ಟನ್ ಎಷ್ಟೇ ಹೋದ್ರೂ ಏನೂ ಇವು ಬ್ರೇಕ್ ಆಗೋದಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತದೆ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತಾಯಿದ್ವಿ ಅಂದರೆ ವಾಟರ್ ಪೈಪ್ಸ್ಗೆ ಯೂಸ್ ಮಾಡ್ತಾಯಿದ್ದೀವಿ, ಮ್ಯಾನ್ ಹೋಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮೆಷಿನ್ ಬೆಡ್ಸ್ಗೆ ಯೂಸ್ ಮಾಡ್ತೀವಿ, ಫಿಟ್ಟಿಂಗ್ಸ್ ಆ್ಯಂಡ್ ಫ್ರೇಮ್ಸ್ಗೆ ನಾವು ಈ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತೀವಿ. ತುಂಬ ಮೆಷಿನ್ ಬೆಡ್ಸಲ್ಲಿ ಇದರದ್ದು ಪಾರ್ಟ್ಸ್ ಬರ್ತದೆ. ಒಂದು ಗ್ರೇ ಕ್ಯಾಸ್ಟ್ ಐರನ್ನು, ಲೇತ್ ಬೆಡ್ಸ್ನೆಲ್ಲ ಮಾಡ್ತೀವಿ. ಈವನ್ ನಮ್ಮ ಬೆಂಚ್ ವೈಸ್ ಪಾರ್ಟ್ಸ್ ಇದೆಯಲ್ಲ, ಅದನ್ನು ಸಹ ಗ್ರೇ ಕ್ಯಾಸ್ಟ್ ಐರನ್ನಿಂದ ಮಾಡ್ತೀವಿ. ವೈಟ್ ಕ್ಯಾಸ್ಟ್ ಐರನ್ನು ಅಲ್ಲೇ ತೋರಿಸ್ತಾ ಇದ್ದೀನಿ, ಪೈಪ್ ಫ್ಲ್ಯಾಂಜಿಂಗ್ಸು, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ನು, ಅಲಾಯ್ ಕ್ಯಾಸ್ಟ್ ಐರನ್ ಅಂತೇಳಿ ಈ ಕ್ಯಾಸ್ಟ್ ಐರನ್ನಲ್ಲಿ ಒಂದು 4-5 ವಿಧಗಳಿದೆ. ನೆಕ್ಸ್ಟ್ ರಾಟ್ ಐರನ್. ಸೊ ಫಸ್ಟ್ ಕ್ಯಾಸ್ಟ್ ಐರನ್ ತಿಳ್ಕೊಂಡ್ವಿ. ನೆಕ್ಸ್ಟ್ ರಾಟ್ ಐರನ್. ಇಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಆ್ಯಂಡ್ ಇಟ್ ಕಂಟೈನ್ಸ್ 99.9% ಆಫ್ ಐರನ್. ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಪಡ್ಲಿಂಗ್ ಫರ್ನೆಸ್. ಫರ್ನೆಸ್ಸಲ್ಲಿ ಇದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇಲ್ಲೊಂದು ನೋಡಿ, ಇಲ್ಲೊಂದು ಫೋಟೋನ ಹಾಕಿದ್ದೀನಿ. ಈ ರಾಟ್ ಐರನ್ನಲ್ಲಿ ನಾವು ಗೇಟುಗಳು ಇವೆಲ್ಲನೂ ನಾವು ತಯಾರು ಮಾಡ್ಕೊಳ್ತೀವಿ. ದ ಪ್ರಾಪರ್ಟೀಸ್ ಏನು ರಾಟ್ ಐರನ್ಸು? ಇಟ್ಸ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಇದು ತುಂಬ ಬೇಕಾಗಿರುವಂಥ ಪ್ರಾಪರ್ಟಿ. ನಾವು ಆಲ್ರೆಡಿ ಎಲ್ಲ ಕ್ಲಾಸಲ್ಲೂ ಹೇಳ್ತೀವಿ. ಮ್ಯಾಲಿಯಬಿಲಿಟಿ ಅಂದರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮೆಟಲ್ ವಿಚ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ಶೀಟ್ಸ್. ಡಕ್ಟೈಲ್ ಅಂತಂದರೆ ಇಟ್ಸ್ ದ ಪ್ರಾಪರ್ಟಿ ಆಫ್ ಎ ಮೆಟಲ್ ಇಟ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಅಂತೇಳಿ. ಸೊ ಈ ಪ್ರಾಪರ್ಟಿ ಇರೋದ್ರಿಂದ ಇದನ್ನು ನಾವು ಆರ್ಕಿಟೆಕ್ಚರಲ್ ಅಪ್ಲಿಕೇಶನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇಟ್ ಕ್ಯಾನ್ ನೈದರ್ ಬಿ ಹಾರ್ಡನ್ಡ್ ನಾರ್ ಟೆಂಪರ್ಡ್. ನಾವು ಈ
ರಾಟ್ ಐರನ್ನ ನಾವು ಗಟ್ಟಿತನ ಮಾಡೋದಕ್ಕೂ ಟೆಂಪರಿಂಗ್ ಮಾಡೋದಕ್ಕೂ ಆಗೋದಿಲ್ಲ. ವಾಟ್ ಈಸ್ ಮೆಂಟ್ ಬೈ ಹಾರ್ಡನಿಂಗ್ ಆ್ಯಂಡ್ ಟೆಂಪರಿಂಗ್? ಆಲ್ರೆಡಿ ನಾವು ವಿ ಹ್ಯಾವ್ ಲರ್ನ್ಡ್. ಹಾರ್ಡನಿಂಗ್ ಅಂತಂದರೆ ಅದನ್ನು ಗಟ್ಟಿ ಮಾಡೋದು, ಟೆಂಪರ್ ಅಂತಂದರೆ ಆ ಗಟ್ಟಿತನನ ತುಂಬ ಲಾಸ್ಟ್ವರೆಗೂ ರಿಟೈನ್ ಮಾಡೋದು. ಸೊ ಇದನ್ನು ನಾವು ಯಾವಾಗ ಹಾರ್ಡನಿಂಗು ಟೆಂಪರಿಂಗು ಮಾಡೋದಿಲ್ವಾ, ಆವಾಗ ಏನು ಮಾಡ್ತೀವಿ, ಇದ್ರ ಪಾರ್ಟ್ಸ್ನ ನಾವು ಕ್ರೇನ್ ಹುಕ್ಸ್ ಆಗಿ ಯೂಸ್ ಮಾಡ್ತೀವಿ. ಚೈನ್ಸ್, ಲಿಂಕ್ಸ್, ಬೋಲ್ಟ್ಸ್, ನಟ್ಸ್, ರೈಲ್ವೆ ಕಪ್ಲಿಂಗ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ಇದು ರಾಟ್ ಐರನ್ನಲ್ಲಿ ನೋ ಎಫೆಕ್ಟ್ ಆಫ್ ಸಾಲ್ಟ್ ವಾಟ್ರು. ಸೊ ಸಾಲ್ಟ್ ವಾಟ್ರಲ್ಲಿ ಯಾವಾಗ ಇದರ ಎಫೆಕ್ಟ್ ಕಡಿಮೆ ಇರ್ತದೋ ಅದಕ್ಕೋಸ್ಕರ ನಾವು ಇದನ್ನು ಮರೈನ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ವಿಲ್ ನಾಟ್ ರಿಟೈನ್ ಮ್ಯಾಗ್ನೆಟಿಸಮ್. ಸೊ ಇದನ್ನು ಟೆಂಪ್ರರಿ ಮ್ಯಾಗ್ನೆಟ್ಸ್ ಆಗೂ ಯೂಸ್ ಮಾಡ್ತೀವಿ. ಕೋರ್ ಆಫ್ ಡೈನಮೋಸಲ್ಲೂ ನಾವು ಯೂಸ್ ಮಾಡ್ತೀವಿ. ಕರೋಷನ್ ರೆಸಿಸ್ಟೆನ್ಸ್, ಅಷ್ಟೊಂದು ಈಸಿಯಾಗಿ ಇದು ಸವಿಯೋದಿಲ್ಲ. ಕರೋಷನ್, ಈಟಿಂಗ್ ಅವೇ ಆಫ್ ಮೆಟಲ್ ಆಗೋದಿಲ್ಲ. ಸೊ ಅದರಿಂದ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಈಸಿ ಟು ಫೋರ್ಜ್, ಕ್ಯಾಸ್ಟ್ ಐರನ್ ಫೋರ್ಜಿಂಗ್ ಆಗೋದಿಲ್ಲ, ಬಟ್ ಇದು ಈಸಿ ಟು ಫೋರ್ಜ್. ವೈಡ್ ಟೆಂಪರೇಚರ್ ರೇಂಜ್, ದಟ್ ಈಸ್ 850 to 1300 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ನಾವು ಇದನ್ನು ಫೋರ್ಜಿಂಗಲ್ಲಿ ಸಹ ಯೂಸ್ ಮಾಡ್ಬೋದು. ಸೊ ದಟ್ಸ್ ವೆಲ್ ಈ ಪ್ರಾಪರ್ಟಿ ಇರೋದ್ರಿಂದ ಇದನ್ನು ನಾವು ಪೈಪ್ಸ್ ಆ್ಯಂಡ್ ಫ್ಲ್ಯಾಂಜಸ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಸ್ಟ್ ಐರನ್ ಆಯಿತು, ರಾಟ್ ಐರನ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಟೀಲ್. ಸ್ಟೀಲ್ ಏನು? ದಿಸ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಇಟ್ ಕನ್ಸಿಸ್ಟ್ಸ್ ಆಫ್ ಮೋರ್ ಕಾರ್ಬನ್ ಕಂಟೆಂಟ್ which ranges from 0.15 to 1.5%. Due to excessive carbon, it is harder and stronger. ಇದರಲ್ಲಿ ಕಾರ್ಬನ್ ಕಂಟೆಂಟಿಂದಲೇ ನಾವು ಇದು ತುಂಬ ಗಟ್ಟಿಯಾಗಿರ್ತದೆ. ಯಾವುದು ಟೈಪ್ಸ್ ಆಫ್ ಸ್ಟೀಲ್ಸ್ ಏನು ಸ್ಟೀಲಲ್ಲಿ? ಒಂದು ಪ್ಲೈನ್ ಕಾರ್ಬನ್ ಸ್ಟೀಲು, ಇನ್ನೊಂದು ಅಲಾಯ್ ಸ್ಟೀಲು. ಪ್ಲೈನ್ ಕಾರ್ಬನ್ ಸ್ಟೀಲ್ ಅಂದರೆ ಏನು? ಪ್ಲೈನ್ ಕಾರ್ಬನ್ ಸ್ಟೀಲ್ ಇಸ್ ನಥಿಂಗ್ ಬಟ್ ಲೋ ಕಾರ್ಬನ್ ಸ್ಟೀಲ್, ಮೀಡಿಯಮ್ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ಅಂದರೆ ಲೋ ಕಾರ್ಬನ್ ಸ್ಟೀಲ್ ಈಸ್ ನಥಿಂಗ್ ಬಟ್ ವಾಟ್ ಆರ್ ದ ಮೆಟೀರಿಯಲ್ ವಿ ಆರ್ ಯೂಸಿಂಗ್ ಇನ್ ಅವರ್ ವರ್ಕ್ಶಾಪ್ಸ್ ಈಸ್ ಮೈಲ್ಡ್ ಸ್ಟೀಲ್. ಅದನ್ನೇ ಲೋ ಕಾರ್ಬನ್ ಸ್ಟೀಲ್ ಅಂದರೆ ಅದು 0.07ಇಂದ 0.25% ಕಾರ್ಬನ್ ಕಂಟೆಂಟ್ವರೆಗೂ ಇರ್ತದೆ. ಇಲ್ಲಿ ಫಿಗರಲ್ಲಿ ನೀವು ಈ ಕೈಲಿ ಈಸಿಲಿ ಐಡೆಂಟಿಫೈ, ಈ ಸ್ಟೀಲ್ ಪೈಪ್ಸು ಇದೆ, ಎಲ್ಲ ಆ್ಯಂಗಲ್ಸ್ ಇದೆ, ಸ್ಟೀಲಲ್ಲೂ ಮಾಡಿರ್ತೀವಿ, ಅದನ್ನು ಅಲಾಯ್ ಸ್ಟೀಲಲ್ಲೂ ಮಾಡ್ಕೊಳ್ತೀವಿ. ಸೊ ಲೋ ಕಾರ್ಬನ್ ಸ್ಟೀಲ್, ಇನ್ ದಿಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಫ್ರಮ್ 0.15 to 0.25%. It is used for manufacturing ನಟ್ಸು, ಬೋಲ್ಟ್ಸು, ರಿವಿಟ್ಸು, ಶೀಟ್ಸು, ವೈರ್ಸು, ಐರನ್ ಆ್ಯಂಗಲ್ಸು, ಐರನ್ಸಾಗಿ ಎಕ್ಸೆಟ್ರಾ ಆಗಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಕೆಲವು ಶೀಟ್ಸನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಅವರು ವೈರಲ್ಲಿ ಟ್ಯಾಪ್ ಮಾಡಿ ಇಟ್ಟಿರೋವಂಥದ್ದು ಒಂದು ಫೋಟೋನು ಹಾಕಿದ್ದೀನಿ. ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ನಮ್ಮ MSPs, ನಾವು ಯೂಸ್ ಮಾಡೋವಂಥ ಫಿಟ್ಟರ್ಸ್ ಯೂಸ್ ಮಾಡೋವಂಥ MSPs ಆಗಿರ್ಬೋದು, ಇಲ್ಲ ಟರ್ನರ್ಸ್ ಯೂಸ್ ಮಾಡೋವಂಥ ಅವರು ರೌಂಡ್ ರಾಡ್ಸ್ ಆಗಿರ್ಬೋದು. ಬಟ್ ಕ್ಯಾಸ್ಟ್ ಐರನ್ಗೆ ದಿ ಬೆಸ್ಟ್ ಎಕ್ಸಾಂಪಲ್ ಟರ್ನರ್ ಹುಡುಗ್ರ ಹತ್ರ ಕೆಲವು ಕ್ಯಾಸ್ಟಿಂಗ್ ಪೀಸಸ್ ಇರ್ತದೆ, ಅದನ್ನು ಅವರು ಶೇಪಿಂಗ್ ಮಿಷಿನಲ್ಲಿ ಇಲ್ಲ ಮಿಲ್ಲಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಆವಾಗ ಕೂಲೆಂಟ್ ಯೂಸ್ ಮಾಡೋದಿಲ್ಲ. ಅಲ್ಲಿ ನೀವು ಯಾವಾಗಾದ್ರೂ ಕರ್ಕೊಂಡೋಗಿ ತೋರಿಸ್ತೀನಿ, ಇಲ್ಲಾಂದರೆ ನೀವು ಹುಡುಗರಲ್ಲಿ ಮಾಡ್ತಾ ಇದ್ದಾಗ ನೋಡಿ ಹೋಗ್ಬಿಟ್ಟು ಕ್ಯಾಸ್ಟ್ ಐರನ್ಗೂ ಲೋ ಕಾರ್ಬನ್ ಸ್ಟೀಲ್ಗೂ ಡಿಫ್ರೆನ್ಸು ಗೊತ್ತಾಗುತ್ತೆ. ಇಲ್ಲಿ ನಾವು ಕೂಲೆಂಟ್ ಹಾಕ್ತೀವಿ, ಅಲ್ಲಿ ಕ್ಯಾಸ್ಟ್ ಐರನಲ್ಲಿ ನಾವು ಕೂಲೆಂಟು ಹಾಕೋದಿಲ್ಲ, ಯಾಕೆಂದರೆ ಅದರಲ್ಲೇ ಗ್ರಾಫೈಟ್ ಕಂಟೆಂಟು ಇರುತ್ತೆ. ನೆಕ್ಸ್ಟ್ ಲೋ ಕಾರ್ಬನ್ ಸ್ಟೀಲ್ ಆದಮೇಲೆ ಮೀಡಿಯಮ್ ಕಾರ್ಬನ್ ಸ್ಟೀಲ್. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ಲೈನ್ ಕಾರ್ಬನ್ ಸ್ಟೀಲಲ್ಲಿ ಲೋ ಕಾರ್ಬನ್ ಸ್ಟೀಲ್, ಮೀಡಿಯಮ್ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್. ಇನ್ ದಿಸ್ ಕಾರ್ಬನ್ ಕಂಟೆಂಟ್ ವೇರೀಸ್ ಫ್ರಮ್ 0.25ಇಂದ 0.5%ವರೆಗೂ ಇರ್ತದೆ. ಡ್ಯೂ ಟು ಎಕ್ಸೆಸ್ ಆಫ್ ಕಾರ್ಬನ್ ಇಟ್ ಈಸ್ ಹಾರ್ಡರ್, ಟಫರ್ ದೆನ್ ಮೈಲ್ಡ್ ಸ್ಟೀಲ್. ಇದು ಕಾರ್ಬನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ತುಂಬ ಗಟ್ಟಿಯಾಗೂ ಇರ್ತದೆ, ಅದರ ಟಫ್ನೆಸ್ಸೂ ಜಾಸ್ತಿ ಇರ್ತದೆ ಕಂಪೇರ್ ಟು ದ ಮೈಲ್ಡ್ ಸ್ಟೀಲ್. ಸೊ ಅದರಿಂದ ಏನು ಮಾಡ್ತೀವಿ, ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಹೈ ಟೆನ್ಸೈಲ್ ಟ್ಯೂಬ್ಸ್ನ ಯೂಸ್ ಮಾಡ್ತೀವಿ, ವೈರ್ಸ್ ಆಗಿ ಯೂಸ್ ಮಾಡ್ತೀವಿ, ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ, ಕನೆಕ್ಟಿಂಗ್ ರಾಡ್ಸು, ಕ್ಯಾಮ್ ಶಾಫ್ಟ್ಸು, ಸ್ಪ್ಯಾನರ್ಸು, ಪುಲ್ಲೀಸು ಎಕ್ಸೆಟ್ರಾ. ಇಲ್ಲಿ ಕೆಲವೆಲ್ಲ ಪಾರ್ಟ್ಸ್ ಹಾಕಿದ್ದೀನಿ ನೋಡಿ, ಇದ್ರ ಪ್ರಕಾರ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಇವನ್ನೆಲ್ಲನೂ ನಾವು ಮೀಡಿಯಮ್ ಕಾರ್ಬನ್ ಸ್ಟೀಲಲ್ಲಿ ನಾವು ಮಾಡಿರ್ತೀವಿ. ನೆಕ್ಸ್ಟ್ ಹೈ ಕಾರ್ಬನ್ ಸ್ಟೀಲ್. ಇದು ಇಟ್ಸ್ ಕಾರ್ಬನ್ ಕಂಟೆಂಟ್ ವೇರೀಸ್ ಫ್ರಮ್ 0.5 to 1.25%. ಫಸ್ಟದು 0.0ಇಂದ 0.25 ಅಂತ ಹೇಳಿದ್ವಿ, ಆರ್ 0.15ಇಂದ 0.25 ಅಂತ ಹೇಳಿದ್ವಿ. ಇನ್ನೊಂದು 0.25ಇಂದ 0.4, 0.5ವರೆಗೂ ಇತ್ತು. ಇದು ಬಂದುಬಿಟ್ಟು 0.5ಇಂದ 1.25% ಕಾರ್ಬನ್ ಕಂಟೆಂಟ್ ಇರ್ತದೆ. ಇಟ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಟಫ್. ಇಟ್ ಅಕ್ವೈರ್ಸ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದರಿಂದಲ್ಲಿ ನಾವು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ನಾವು ಈ ಮೆಟಲ್ನ ಯೂಸ್ ಮಾಡ್ಬೋದು.
ದಿಸ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪಾಯಿಂಟೆಡ್ ಟೂಲ್ಸ್. ವಾಟ್ ಈಸ್ ದಟ್ ಪಾಯಿಂಟೆಡ್? ಐದರ್ ಡ್ರಿಲ್ ಬಿಟ್ ಆಗಿರ್ಬೋದು, ಪಂಚ್ ಆಗಿರ್ಬೋದು, ಅರ್ಥ ಆಗ್ತಿದೆಯಾ, ಸೆಂಟರ್ ಡ್ರಿಲ್ ಬಿಟ್ ಆಗಿರ್ಬೋದು, ರೀಮರ್ಸ್ ಆಗಿರ್ಬೋದು, ಟ್ಯಾಪ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ಮಾಡ್ಕೋಬೋದು. ಟ್ಯಾಪ್ಸು ರೀಮರ್ಸು HSS ಅಲ್ಲಿ ಮಾಡ್ತೀವಿ, ಐ ಕಾರ್ಬನ್ ಸ್ಟೀಲಲ್ಲಿ ಮಾಡಲ್ಲ. ದೀಸ್ ಆರ್ ಆಲ್ ಯೂಸ್ ಫಾರ್ ಪಾಯಿಂಟೆಡ್ ಟೂಲ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಪ್ರಿಂಗ್ಸ್, ಡೈ ಪಂಪ್ಸ್, ಫೈಲ್ಸ್, ಕಟ್ಲರೀಸ್, ಕೋಲ್ಡ್ ಚಿಸಲ್ಸ್, ಪ್ರೆಸ್ ಡೈಸ್ ಎಕ್ಸೆಟ್ರಾ. ಈ ಎಲ್ಲ ಜಾಗಗಳಲ್ಲೂ ನಾವು ಈ ಐ ಕಾರ್ಬನ್ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಇಲ್ಲ ನಮ್ಗೆ ಗೊತ್ತಾಗೋದು ಫೈಲ್ ಬಂದುಬಿಟ್ಟು ಐ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತೀವಿ. ಅದೇ ನಾವು ವರ್ಕ್ ಮಾಡೋ ಪೀಸ್ ಬಂದುಬಿಟ್ಟು ಲೋ ಕಾರ್ಬನ್ ಸ್ಟೀಲ್ ಇರೋದ್ರಿಂದ ಇದು ತುಂಬ ಹಾರ್ಡ್ ಆಗಿರೋದ್ರಿಂದ ಇದು ಅದರಲ್ಲಿರುವಂಥ ಮೆಟೀರಿಯಲ್ ರಿಮೂವ್ ಮಾಡುತ್ತೆ ಹೊರತು ಲೋ ಕಾರ್ಬನ್ ಸ್ಟೀಲ್ ಯಾವುದೇ ಕಾರಣಕ್ಕೂ ಐ ಕಾರ್ಬನ್ ಸ್ಟೀಲ್ ಮೇಲೆ ಏನೂ ಇಂಪ್ಯಾಕ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಅಲಾಯ್ ಸ್ಟೀಲ್. ವಾಟ್ ಈಸ್ ಮೆಂಟ್ ಬೈ ಅಲಾಯ್? ಅಲಾಯ್ ಮೀನ್ಸ್ ಇಟ್ಸ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಯಾವುದೋ ಒಂದು ಮೆಟಲ್ಗೆ 2-3 ಮೆಟಲ್ನ ನಾವು ಮಿಕ್ಸ್ ಮಾಡೋದು. 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಎಷ್ಟೇ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಮಿಕ್ಸ್ ಮಾಡಿದಾಗ ವಿಲ್ ಇಂಡ್ಯೂಸ್ ಸಮ್ ಪ್ರಾಪರ್ಟೀಸ್. ವೆನ್ ದ ಸ್ಟೀಲ್ ಈಸ್ ಮಿಕ್ಸ್ಡ್ ವಿತ್ ಅಲಾಯಿಂಗ್ ಎಲಿಮೆಂಟ್ಸ್ ಲೈಕ್ ವೆನಿಡಿಯಮ್, ಮ್ಯಾಗ್ನೀಸಿಯಮ್, ಮ್ಯಾಂಗನೀಸ್, ಟಂಗ್ಸ್ಟನ್ ಎಕ್ಸೆಟ್ರಾ, ನಮಗೆ ತುಂಬ ಅಗಾಧವಾದಂಥ ಚೇಂಜಸ್ ಬರ್ತದೆ. ಅದರಲ್ಲಿ 2 ಥರ ಸ್ಟೀಲ್ ಇದೆ. ಒಂದು ಲೋ ಅಲಾಯ್ ಸ್ಟೀಲ್, ಇನ್ನೊಂದು ಐ ಅಲಾಯ್ ಸ್ಟೀಲ್. ಲೋ ಅಲಾಯ್ ಸ್ಟೀಲಲ್ಲಿ ಇದರಲ್ಲಿ ಟೆನ್ಸೈಲ್ ಸ್ಟ್ರೆಂತು ತುಂಬ ಜಾಸ್ತಿ ಇರ್ತದೆ. ಇಟ್ ಕ್ಯಾನ್ ಬಿ ಹಾರ್ಡನ್ಡ್ ಆ್ಯಂಡ್ ಟೆಂಪರ್ಡ್. ಇಟ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವೇರಿಯಸ್ ಪಾರ್ಟ್ಸ್ ಆಫ್ ಏರೋಪ್ಲೇನ್ಸ್ ಆ್ಯಂಡ್ ಕ್ಯಾಮ್ ಶಾಫ್ಟ್ಸ್. ಈ ಕ್ಯಾಮ್ ಶಾಫ್ಟ್ಸ್ ಎಲ್ಲನೂ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಬರ್ತದೆ. ಅಲ್ಲಿ ನಾವು ಈ ಏರೋಪ್ಲೇನ್ ಇದರಲ್ಲಿ ಸಹ ಲೋ ಅಲಾಯ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಇನ್ನು ಉಳಿದಿರೋದು ಹೈ ಅಲಾಯ್ ಸ್ಟೀಲ್. ನಾವು ನೋಡಿರ್ತೀವಿ ಮನೇಲಿ ಯೂಸ್ ಮಾಡ್ತೀವಲ್ಲ, ಸ್ಟೈನ್ಲೆಸ್ ಸ್ಟೀಲ್, ಅದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನೇ ಇರೋದಿಲ್ಲ. ಅದರಲ್ಲಿ ನಾವು ಯಾವಾಗ ನಾವು ಕ್ರೋಮಿಯಮ್ಮು, ನಿಕ್ಕಲ್ ಸೇರಿಸ್ತೀವೋ ಆ ಪ್ರಾಪರ್ಟಿ ಹೊಟ್ಟೋಗುತ್ತೆ. ಇದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಇದೆ, ಕೋಬಾಲ್ಟ್ ಸ್ಟೀಲ್ ಇದೆ, ಹೈ ಸ್ಪೀಡ್ ಸ್ಟೀಲ್ ಇದೆ, ನಿಕ್ಕಲ್ ಸ್ಟೀಲ್ ಇದೆ, ವೆನಿಡಿಯಮ್ ಸ್ಟೀಲ್ ಇದೆ, ಮ್ಯಾಂಗ್ನೀಸ್ ಸ್ಟೀಲ್ ಇದೆ. ಈ ಎಸ್ಪೆಷಲಿ ಈ ಹೈ ಸ್ಪೀಡ್ ಸ್ಟೀಲ್ ಇದೆಯಲ್ಲ, ಈ ಹೈ ಸ್ಪೀಡ್ ಸ್ಟೀಲ್ ಬಂದುಬಿಟ್ಟು 18:4:1 ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್. ಯಾವ್ಯಾವುದು? ನಾವು ವೆನ್ ದ ಟೂಲ್ ರೊಟೇಟ್ಸ್ ಆರ್ ವರ್ಕ್ ಪೀಸ್ ವಿಲ್ ರೊಟೇಟ್, ಅಲ್ಲಿ ನಾವು ಯಾವಾಗ ನಾವು ಟೂಲ್ ಯೂಸ್ ಮಾಡ್ತೀವಿ. ಇಲ್ಲ ವರ್ಕ್ ಪೀಸು ರೊಟೇಟ್ ಆಗ್ತಾ ಇರ್ತದೆ. ಎಲ್ಲಿ ವರ್ಕ್ ಪೀಸ್ ರೊಟೇಟ್ ಆಗ್ತಾ ಇರ್ತದೆ? ಟರ್ನರ್ ಶಾಪಲ್ಲಿ ವರ್ಕ್ ಪೀಸ್ ರೊಟೇಟ್ ಆಗ್ತಾ ಇರ್ತದೆ, ಟೂಲು ಸ್ಟೇಷನರಿ ಆಗಿರ್ತದೆ. ಎಲ್ಲೆಲ್ಲಿ ರೊಟೇಷನ್ ಇರ್ತದೋ, ಸ್ಪೀಡ್ ಎಲ್ಲೆಲ್ಲಿ ಇರ್ತದೋ ಅಂಥ ಜಾಗದಲ್ಲೆಲ್ಲ ನಾವು ಈ HSSನ ಯೂಸ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಒನ್ 18:4:1 ಟಂಗ್ಸ್ಟನ್, ಮಾಲಿಬ್ಡಿನಮ್ ಕಂಟೆಂಟಲ್ಲಿ ಇರ್ತದೆ. ಇದು ವೆನಿಡಿಯಮ್, ಮ್ಯಾಂಗನೀಸ್ ಆ್ಯಂಡ್ ಟಂಗ್ಸ್ಟನ್, ಈ 3 ಎಲಿಮೆಂಟಿಂದ ಇರ್ತದೆ. ಇಲ್ಲಿ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೋರಿಸ್ತೀನಿ. ಈ ವಿಡಿಯೋ ಕ್ಲಿಪ್ಪನ್ನು ನೋಡಿ. How does nature become technology? How does ore become steel? Let us take you on a tour of the steelworks, where you will see how the process of smelting iron and the alloying and casting of the resulting steel produces one of industry's most important materials. Iron ore, the base material for steel production, is delivered to the steelworks as coarse lumps, sand-like fines, or pre-processed ore pellets. While lumps and pellets can be smelted directly in the blast furnace, iron ore fines must first be partially melted in the sintering plant, agglomerated, and then broken into coarse pieces. In addition to iron ore, coke is also needed as a carbon carrier for steel production. Coke is created by distilling the unwanted volatile components from the metallurgical bituminous or hard coal in the coking plant. Ore and coke are processed into pig iron in the blast furnace. First, the furnace is filled with the 2 base materials and additives. Then, air at a temperature of 1,200 degrees Celsius is blown in. This air is called hot blast. The carbon carriers react with the oxygen in the hot blast to produce the reduction gas carbon monoxide, which binds the oxygen from the iron oxide in the ore. The pig iron and the slag produced in this way melt, and then collect in the lower part of the furnace.
Once the pig iron and slag have been removed through tap holes in the furnace frame and separated, the iron is transported for further processing in the steel mill. Here, the pig iron is first desulfurized and then filled into the converter in order to reduce the carbon from a level of around 4%, because otherwise the carbon would make the material fragile. A lance is used to blow pure oxygen onto the iron melt, causing the carbon level to fall below 0.4%. From this point onward, the material is called steel. The steel is then given its specific material properties in the process of secondary metallurgy. Adding alloying agents such as nickel, chromium, manganese, or aluminum make it possible to influence, for instance, the hardness, formability, toughness, and corrosion resistance of the steel. Precision is crucial here. The slightest deviation in alloying agent quantities can make a difference to the steel grade that is produced. Now cast into solid semi-finished products such as slabs and booms for rolling sheet and sections, or tube rounds as the pre-material for seamless tubes in the continuous casting line. This is where a new journey starts, the one where semi-finished material is turned into products. ಸೊ ನೋಡಿದ್ರಲ್ಲ, ಈ ವಿಡಿಯೋ ಕ್ಲಿಪ್ಪಲ್ಲಿ ಐರನ್ ಓರಿಂದ ಅದು ಯಾವ ಥರ ಕ್ಯಾಸ್ಟ್ ಐರನ್ ಆಗುತ್ತೆ, ಕುಬ್ಬಲ ಫರ್ನಸಲ್ಲಿ ಏನು ಮಾಡ್ತೀವಿ, ಪಿಗ್ ಐರನ್ ಯಾವಾಗ ಥರ ಆಗುತ್ತೆ, ರಾಟ್ ಐರನ್ ಯಾವಾಗ ಮಾಡ್ತೀವಿ, ಸ್ಟೀಲ್ ಯಾವಾಗ ಮಾಡ್ತೀವಿ, ನಾವು ಅದನ್ನು ಯಾವ್ಯಾವ ಥರ ಇನ್ಗಾಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಇನ್ಗಾಟ್ಸನ್ನು ಕನ್ವರ್ಟ್ ಮಾಡಿರೋದನ್ನು ನಾವು ತಿರ್ಗಾ ಸ್ಟೀಲ್ ರೀರೋಲಿಂಗು, ಬೇರೆ ಪ್ರೋಸೆಸ್ಗು ಎಲ್ಲನೂ ತೊಗೊಂಡೋಗೋದನ್ನೆಲ್ಲ ತೋರಿಸಿದ್ವಿ. ನೆಕ್ಸ್ಟ್ ಅಸೈನ್ಮೆಂಟ್. ಅದರಲ್ಲಿ ನಾನು ಇನ್ನೊಂದು ವಿಷಯ, ಲೋ ಕಾರ್ಬನ್ ಸ್ಟೀಲು, ಮೀಡಿಯಮ್ ಕಾರ್ಬನ್ ಸ್ಟೀಲು, ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳಿದ್ವಲ್ಲ, ಇದನ್ನು ಅದರ್ ನೇಮಲ್ಲೂ ಹೇಳಿದ್ದೀನಿ, ಯುಟೆಕ್ಟಾಯ್ಡ್ ಸ್ಟೀಲ್, ಹೈಪೋ ಯುಟೆಕ್ಟಾಯ್ಡ್ ಸ್ಟೀಲ್ ಆ್ಯಂಡ್ ಹೈಪರ್ ಯುಟೆಕ್ಟಾಯ್ಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು. ಆಮೇಲೆ ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ಮೈಲ್ಡ್ ಸ್ಟೀಲ್? ಈ ಮೈಲ್ಡ್ ಸ್ಟೀಲ್ಗೆ ಇನ್ನೂ ಬೇರೆ ಬೇರೆ ಹೆಸರುಗಳು ಏನಿದೆ? ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಕ್ಯಾಸ್ಟ್ ಐರನ್ ಏನೇನಿದೆ ನೀವೇ ತಿಳ್ಕೊಂಡು ನೋಟ್ಸಲ್ಲಿ ಬರೆದಿಡ್ರಿ. ವಾಟ್ ಆರ್ ದ ಯೂಸಸ್ ಆಫ್ ಹೈ ಸ್ಪೀಡ್ ಸ್ಟೀಲ್ದು ಯೂಸಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಆ ಕಟ್ಟಿಂಗ್ ಟೂಲ್ ಹೆಸರೇನು, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ ಬರೀರಿ. ನೇಮ್ ದ ಡಿಫ್ರೆಂಟ್ ಕಟ್ಟಿಂಗ್ ಟೂಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಹೈ ಕಾರ್ಬನ್ ಸ್ಟೀಲ್. ಈ ಹೈ ಕಾರ್ಬನ್ ಸ್ಟೀಲ್ನ ಯೂಸ್ ಮಾಡಿಕೊಂಡು ನಾವು ವರ್ಕ್ಶಾಪಲ್ಲಿ ಫೈಲ್ ಯೂಸ್ ಮಾಡ್ತೀರಾ, ಪಂಚ್ ಯೂಸ್ ಮಾಡ್ತೀರಾ, ಹ್ಯಾಮರ್ ಯೂಸ್ ಮಾಡ್ತೀರಾ, ಸ್ಕ್ರೈಬರ್ ಯೂಸ್ ಮಾಡ್ತೀರಾ, ಪ್ರತಿಯೊಂದಕ್ಕೂ ಯಾವ ಮೆಟೀರಿಯಲಿಂದ ಮಾಡಿರ್ತೀವಿ ಅಂತೆಲ್ಲ ನಾವು ಹೇಳಿರ್ತೀವಿ. ಇದನ್ನೆಲ್ಲ ತಿಳ್ಕೊಂಡು ಯಾವ್ಯಾವ ಟೂಲು ಏನೇನು ಮೆಟೀರಿಯಲಲ್ಲಿ ಮಾಡಿರ್ತೀವಿ ಅನ್ನೋದ್ರ ಬಗ್ಗೆ ನೋಟ್ಸಲ್ಲಿ ಬರೆದಿಡ್ರಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಸ್ಟೇ ಸೇಫ್, ಸ್ಟೇ ಹೋಮ್. ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಕೇಳಿ.